ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ನಾವು AIBE ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀವಿ. AIBEಯಲ್ಲಿ ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019 ಈ ಕಾಯ್ದೆಯ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಆದ್ದರಿಂದ ಈ ಕ್ಲಾಸ್ನಲ್ಲಿ ನಾವು ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019ನ ಇಂಪಾರ್ಟೆಂಟ್ ಚಾಪ್ಟರ್ಸ್ ಸೆಕ್ಷನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈ ಆ್ಯಕ್ಟ್ನಲ್ಲಿ ಟೋಟಲ್ 8 ಚಾಪ್ಟರ್ಸ್ಗಳಿವೆ. ಸೆಕ್ಷನ್ 1ರಿಂದ ಸೆಕ್ಷನ್ 107ವರೆಗೆ ಸೆಕ್ಷನ್ಸ್ಗಳು ಹಲವಾರು ಸೆಕ್ಷನ್ಸ್ಗಳಿವೆ. ಚಾಪ್ಟರ್ 1 ಪ್ರಿಲಿಮಿನರಿ ಪ್ರೊವಿಷನ್ಸ್ಗಳನ್ನು ಹೊಂದಿದೆ. ಇದರಲ್ಲಿ ಎಕ್ಸ್ಟೆಂಟ್, ಕಮೆನ್ಸ್ಮೆಂಟ್ ಮತ್ತು ಅಪ್ಲಿಕೇಶನ್ ಹಾಗೂ ಸೆಕ್ಷನ್ 2ರಲ್ಲಿ ಡೆಫಿನಿಷನ್ಸ್ ಬಗ್ಗೆ ಇದೆ. ಚಾಪ್ಟರ್ 2ನಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್ಸ್ನ ಬಗ್ಗೆ ಇದೆ. ಈ ಚಾಪ್ಟರ್ನಲ್ಲಿ ನಾವು ಸೆಕ್ಷನ್ 3ಯಿಂದ ಸೆಕ್ಷನ್ 9ವರೆಗೆ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್, ಸ್ಟೇಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್ಸ್ ಮತ್ತು ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್ ಇವುಗಳ ಅಬ್ಜೆಕ್ಟ್ಸ್ಗಳನ್ನು, ಮೀಟಿಂಗ್ಸ್ಗಳ ಪ್ರೊಸೀಜರ್ಗಳನ್ನು ಈ ಚಾಪ್ಟರ್ನಲ್ಲಿ ನೋಡ್ತೇವೆ. ನೆಕ್ಸ್ಟ್ ಚಾಪ್ಟರ್ 3. ಈ ಚಾಪ್ಟರ್ನಲ್ಲಿ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಇದರ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಇಲ್ಲಿ ಸೆಕ್ಷನ್ 10ನಿಂದ ಸೆಕ್ಷನ್ 27ವರೆಗೆ ಪ್ರೊವಿಷನ್ಸ್ಗಳಿವೆ. ಇಲ್ಲಿ ನಾವು ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿಯ ಎಸ್ಟಾಬ್ಲಿಷ್ಮೆಂಟ್ನ ಬಗ್ಗೆ, ಈ ಅಥಾರಿಟಿಯ ಚೀಫ್ ಕಮಿಷನರ್ ಮತ್ತು ಕಮಿಷನರ್ಸ್ಗಳ ಕ್ವಾಲಿಫಿಕೇಷನ್ಸ್ ಮತ್ತು ರೆಕ್ರೂಟ್ಮೆಂಟ್ನ ಬಗ್ಗೆ, ಮತ್ತು ಈ ಸೆಂಟ್ರಲ್ ಅಥಾರಿಟಿಗಾಗಿ ಆಫೀಸರ್ಸ್ಗಳನ್ನು, ಎಕ್ಸ್ಪರ್ಟ್ಸ್ಗಳನ್ನು, ಪ್ರೊಫೆಷನಲ್ಸ್ಗಳನ್ನು ಮತ್ತು ಅದರ್ ಎಂಪ್ಲಾಯೀಸ್ಗಳನ್ನು ಅಪಾಯಿಂಟ್ಮೆಂಟ್ ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡ್ತೀವಿ. ಪ್ರೊಸೀಜರನ್ನು, ಇನ್ವೆಸ್ಟಿಗೇಷನ್ ವಿಂಗ್ ಹಾಗೂ ಇಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ನ ಪವರ್ ಮತ್ತು ಈ ಸೆಂಟ್ರಲ್ ಅಥಾರಿಟಿಯ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್, ಸೆಂಟ್ರಲ್ ಅಥಾರಿಟಿಯ ಯಾವ ರೀತಿಯಾಗಿ ಸರ್ಚ್ ಆ್ಯಂಡ್ ಸೀಸರ್ ಮಾಡುತ್ತೆ, ಅಪಿಯಲ್ಸ್ ಬಗ್ಗೆ, ಅಕೌಂಟ್ಸ್ ಮತ್ತು ಆಡಿಟ್ ಹಾಗೂ ಆ್ಯನ್ಯುವಲ್ ರಿಪೋರ್ಟ್ಸ್ಗಳ ಬಗ್ಗೆ ಇಲ್ಲಿ ನಾವು ಸ್ಟಡಿಯನ್ನು ಮಾಡ್ತೇವೆ. ನೆಕ್ಸ್ಟ್ ಚಾಪ್ಟರ್ 4 ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ರಿಟ್ರೆಷಲ್ ಕಮಿಷನ್ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಈ ಚಾಪ್ಟರ್ನಲ್ಲಿ ಸೆಕ್ಷನ್ 28ನಿಂದ ಸೆಕ್ಷನ್ 73ನವರೆಗೆ ಎಲ್ಲ ಸೆಕ್ಷನ್ಸ್ಗಳು ಈ ಚಾಪ್ಟರ್ನಲ್ಲಿ ಬರ್ತವೆ. ಈ ಚಾಪ್ಟರ್ನಲ್ಲಿ ನಾವು ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ರಿಟ್ರೆಷಲ್ ಕಮಿಷನ್ನ ಎಸ್ಟಾಬ್ಲಿಷ್ಮೆಂಟ್ನ ಬಗ್ಗೆ, ಡಿಸ್ಟ್ರಿಕ್ಟ್ ಕಮಿಷನ್ನ ಪ್ರೆಸಿಡೆಂಟ್ ಮತ್ತು ಮೆಂಬರ್ಸ್ಗಳ ಕ್ವಾಲಿಫಿಕೇಷನ್ನ ಬಗ್ಗೆ, ಪ್ರೆಸಿಡೆಂಟ್ನ ಸ್ಯಾಲರೀಸ್, ಅಲೋವೆನ್ಸಸ್ ಮತ್ತು ಅದರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ಸರ್ವಿಸ್ನ ಬಗ್ಗೆ, ಆಫೀಸ್ ವೇಕೆನ್ಸಿ ಆದಾಗ ಮತ್ತು ಅದರ್ ಆಫೀಸರ್ಸ್ ಎಂಪ್ಲಾಯೀಸ್ಗಳ ಬಗ್ಗೆ, ಡಿಸ್ಟ್ರಿಕ್ಟ್ ಕಮಿಷನ್ನ ಜುರಿಸ್ಡಿಕ್ಷನ್ನ ಬಗ್ಗೆ, ಒಂದು ಕಂಪ್ಲೇಂಟ್ನ ಮ್ಯಾನರ್ನ ಬಗ್ಗೆ, ಪ್ರೊಸೀಡಿಂಗ್ಸ್ನ ಬಗ್ಗೆ, ಮೀಡಿಯೇಷನ್ಗೆ ರೆಫರೆನ್ಸ್ ಮಾಡೋದ್ರ ಬಗ್ಗೆ, ಸೆಟಲ್ಮೆಂಟ್ನ ಬಗ್ಗೆ, ಆರ್ಡರ್ಗಳನ್ನು ಪಾಸ್ ಮಾಡೋದ್ರ ಬಗ್ಗೆ, ರಿವ್ಯೂನ ಬಗ್ಗೆ, ಡಿಸ್ಟ್ರಿಕ್ಟ್ ಕಮಿಷನ್ನ ಆರ್ಡರ್ಗೆ ಅಪೋಸಿಟ್ ಆಗಿ ಅಪಿಯಲ್ ಹಾಕೋದ್ರ ಬಗ್ಗೆ, ಮತ್ತು ಸ್ಟೇಟ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ರಿಡ್ರೆಸಲ್ ಕಮಿಷನ್ನ ಎಸ್ಟಾಬ್ಲಿಷ್ಮೆಂಟ್ ಸೇಮ್ ಆ್ಯಸ್ ಇಟ್ ಈಸ್ ಕ್ವಾಲಿಫಿಕೇಷನ್ಸ್, ಸ್ಯಾಲರೀಸ್ ಮತ್ತು ಈ ಸ್ಟೇಟ್ ಕಮಿಷನ್ಗೆ ಸಂಬಂಧಪಟ್ಟಂತಹ ಆಫೀಸರ್ಸ್ ಎಂಪ್ಲಾಯೀಸ್ಗಳ ಬಗ್ಗೆ, ಅದರ ಜುರಿಸ್ಡಿಕ್ಷನ್ನ ಬಗ್ಗೆ, ಕೇಸ್ಗಳನ್ನು ಟ್ರಾನ್ಸ್ಫರ್ ಮಾಡೋದ್ರ ಬಗ್ಗೆ ಮತ್ತು ಪ್ರೊಸೀಜರ್ನ ಬಗ್ಗೆ, ರಿವ್ಯೂ ಬಗ್ಗೆ, ಅಪಿಯಲ್ ಬಗ್ಗೆ. ಇದೇ ಚಾಪ್ಟರ್ನಲ್ಲಿ ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ರಿಡ್ರೆಸಲ್ ಕಮಿಷನ್ನ ಎಸ್ಟಾಬ್ಲಿಷ್ಮೆಂಟ್ನ ಬಗ್ಗೆ, ಕಂಪೋಸಿಷನ್ನ ಬಗ್ಗೆ, ಕ್ವಾಲಿಫಿಕೇಷನ್ನ ಬಗ್ಗೆ ಮತ್ತು ಅದರ್ ಆಫೀಸರ್ಸ್ ಎಂಪ್ಲಾಯೀಸ್ಗಳ ಬಗ್ಗೆ, ಈ ನ್ಯಾಷನಲ್ ಕಮಿಷನ್ನ ಪ್ರೊಸೀಜರ್ ಬಗ್ಗೆ, ರಿವ್ಯೂ ಬಗ್ಗೆ ಮತ್ತು ಯಾವ ರೀತಿಯಾಗಿ ಎಕ್ಸ್ಪಾರ್ಟೆ ಆರ್ಡರ್ಗಳನ್ನು ಸೆಟ್ ಅಸೈಡ್ ಮಾಡುತ್ತೆ ಆ ಪವರ್ನ ಬಗ್ಗೆ, ಮತ್ತು ಕೇಸಸ್ಗಳನ್ನು ಟ್ರಾನ್ಸ್ಫರ್ ಮಾಡೋದ್ರ ಬಗ್ಗೆ, ಆಫೀಸ್ಗಳು ವೇಕೆನ್ಸಿ ಇದ್ದಾಗ, ಅಪಾಯಿಂಟ್ಮೆಂಟ್ನಲ್ಲಿ ಏನಾದರೂ ಡಿಫೆಕ್ಟ್ಗಳಾದಾಗ ನೋಟಿಸ್ಗಳನ್ನು ಸರ್ವ್ ಮಾಡೋದ್ರ ಬಗ್ಗೆ, ನ್ಯಾಷನಲ್ ಕಮಿಷನ್ ಸ್ಟೇಟ್ ಕಮಿಷನ್ಗೆ ಎಕ್ಸ್ಪರ್ಟ್ಸ್ಗಳು ಅಸಿಸ್ಟ್ ಮಾಡೋದ್ರ ಬಗ್ಗೆ ಮತ್ತು ಆರ್ಡರ್ಸ್ಗಳ ಫೈನಾಲಿಟಿ ಬಗ್ಗೆ, ಲಿಮಿಟೇಷನ್ ಪೀರಿಯಡ್ನ ಬಗ್ಗೆ, ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ನ ಬಗ್ಗೆ, ಡಿಸ್ಟ್ರಿಕ್ಟ್ ಕಮಿಷನ್, ಸ್ಟೇಟ್ ಕಮಿಷನ್ ಮತ್ತು ನ್ಯಾಷನಲ್ ಕಮಿಷನ್ಗಳ ಎನ್ಫೋರ್ಸ್ಮೆಂಟ್ ಆರ್ಡರ್ಗಳನ್ನು ಎನ್ಫೋರ್ಸ್ಮೆಂಟ್ ಮಾಡೋದ್ರ ಬಗ್ಗೆ ಹಾಗೂ ಆ ಆರ್ಡರ್ಸ್ಗಳನ್ನು ಕಂಪ್ಲೇಂಟ್ಸ್ ಮಾಡದೇ ಇದ್ದಾಗ ಪೆನಾಲ್ಟಿ ಹಾಕೋದ್ರ ಬಗ್ಗೆ, ಈ ಎಲ್ಲ ಒಂದು ಪ್ರೊವಿಷನ್ಸ್ಗಳನ್ನು ನಾವು ಚಾಪ್ಟರ್ 4ನಲ್ಲಿ ನೋಡ್ತೇವೆ. ನೆಕ್ಸ್ಟ್ ಚಾಪ್ಟರ್ 5 ಇಲ್ಲಿ ಯಾವ ರೀತಿಯಾಗಿ ಮೀಡಿಯೇಷನ್ ಮಾಡಲಾಗುತ್ತೆ ಅನ್ನೋದನ್ನು ನೋಡ್ತೇವೆ. ಸೆಕ್ಷನ್ 74 ಇಂದ 81ವರೆಗೆ
ಇಲ್ಲಿ ಸೆಕ್ಷನ್ಸ್ಗಳು ಬರ್ತವೆ. ಈ ಚಾಪ್ಟರ್ನಲ್ಲಿ ನಾವು ಮೀಡಿಯೇಷನ್, ಕನ್ಸ್ಯೂಮರ್ ಮೀಡಿಯೇಷನ್ ಸೆಲ್ಲನ್ನು ಎಸ್ಟಾಬ್ಲಿಷ್ಮೆಂಟ್ನ ಬಗ್ಗೆ, ಆ ಮೀಡಿಯೇಷನ್ ಸೆಲ್ಗೆ ಮೀಡಿಯೇಟರ್ಸ್ಗಳನ್ನು ಅಪಾಯಿಂಟ್ ಮಾಡೋದ್ರ ಬಗ್ಗೆ, ಒಂದು ಪೆನಲ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ, ಆ ಪೆನಲ್ಗೆ ಆ ಮೀಡಿಯೇಟರ್ಸ್ಗಳನ್ನು ನಾಮಿನೇಷನ್ ಮಾಡೋದು, ಮತ್ತು ಕೆಲವೊಂದು ಸರ್ಟೆನ್ ಫ್ಯಾಕ್ಟ್ಸ್ಗಳಲ್ಲಿ ಆ ಮೀಡಿಯೇಟರ್ಗಳು ಯಾವ ರೀತಿಯಾಗಿ ಫ್ಯಾಕ್ಟ್ಸ್ಗಳನ್ನು ಡಿಸ್ಕ್ಲೋಸ್ ಮಾಡಬೇಕು, ಮತ್ತು ಕೆಲವೊಂದು ಸರ್ಟೆನ್ ಕೇಸಸ್ಗಳಲ್ಲಿ ಮೀಡಿಯೇಟರ್ಸ್ಗಳನ್ನು ರೀಪ್ಲೇಸ್ ಮಾಡೋದ್ರ ಬಗ್ಗೆ, ಮೀಡಿಯೇಷನ್ ಹೇಗೆ ಮಾಡ್ತಾರೆ ಪ್ರೊಸೀಜರ್ನ ಬಗ್ಗೆ, ಮೀಡಿಯೇಷನ್ನಲ್ಲಿ ಸೆಟಲ್ಮೆಂಟ್ ಮತ್ತು ಆ ಸೆಟಲ್ಮೆಂಟನ್ನು ರೆಕಾರ್ಡ್ ಮಾಡ್ಕೊಳ್ಳೋದು, ಆರ್ಡರನ್ನು ಪಾಸ್ ಮಾಡೋದು, ಈ ಎಲ್ಲ ಒಂದು ಪ್ರೊವಿಷನ್ಸ್ಗಳನ್ನು ನಾವು ಚಾಪ್ಟರ್ 5ನಲ್ಲಿ ನೋಡ್ತೇವೆ. ನೆಕ್ಸ್ಟ್ ಚಾಪ್ಟರ್ 6ನಲ್ಲಿ ಪ್ರಾಡಕ್ಟ್ ಲಯಾಬಿಲಿಟಿ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಈ ಚಾಪ್ಟರ್ನಲ್ಲಿ ಸೆಕ್ಷನ್ 82ನಿಂದ ಸೆಕ್ಷನ್ 87ವರೆಗೆ ಎಲ್ಲ ಸೆಕ್ಷನ್ಸ್ಗಳು ಬರ್ತವೆ. ಈ ಚಾಪ್ಟರ್ನಲ್ಲಿ ಯಾವ ರೀತಿಯಾಗಿ ಪ್ರಾಡಕ್ಟ್ ಲಯಾಬಿಲಿಟಿ ಅಪ್ಲಿಕೇಬಲ್ ಆಗುತ್ತೆ, ಮತ್ತು ಪ್ರಾಡಕ್ಟ್ ಲಯಾಬಿಲಿಟಿ ಆ್ಯಕ್ಷನ್ ಅಂದರೆ ಏನು, ಮತ್ತು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರರ್ಗಳಿರ್ತಾರೆ ಅವರ ಲಯಾಬಿಲಿಟಿ ಏನು, ಪ್ರಾಡಕ್ಟ್ ಸರ್ವಿಸ್ ಪ್ರೊವೈಡರ್ ಇರ್ತಾರೆ ಅವರ ಲಯಾಬಿಲಿಟಿ ಏನು, ಪ್ರಾಡಕ್ಟ್ ಸೆಲ್ಲರ್ಸ್ಗಳಿರ್ತಾರೆ ಅವರ ಲಯಾಬಿಲಿಟಿ ಏನು, ಮತ್ತು ಪ್ರಾಡಕ್ಟ್ ಲಯಾಬಿಲಿಟಿ ಆ್ಯಕ್ಷನಲ್ಲಿ ಬರುವಂಥ ಎಕ್ಸೆಪ್ಷನ್ಸ್ಗಳು ಯಾವುವು ಅನ್ನೋದನ್ನು ಪ್ರಾಡಕ್ಟ್ ಲಯಾಬಿಲಿಟಿ ಅಂದರೆ ಚಾಪ್ಟರ್ 6 ಈ ಚಾಪ್ಟರ್ನಲ್ಲಿ ನೋಡ್ತೇವೆ. ನೆಕ್ಸ್ಟ್ ಚಾಪ್ಟರ್ 7ನಲ್ಲಿ ಅಫೆನ್ಸಸ್ ಮತ್ತು ಪೆನಾಲ್ಟೀಸ್ಗಳ ಬಗ್ಗೆ ಇದೆ. ಸೆಕ್ಷನ್ 88ನಿಂದ ಸೆಕ್ಷನ್ 93ವರೆಗಿನ ಸೆಕ್ಷನ್ಸ್ಗಳು ಈ ಚಾಪ್ಟರ್ನಲ್ಲಿ ಬರ್ತವೆ. ಸೆಂಟ್ರಲ್ ಅಥಾರಿಟಿಯ ಡೈರೆಕ್ಷನನ್ನು ಕಂಪ್ಲಿಯನ್ಸ್ ಮಾಡದೆ ಹೋದಾಗ, ಫಾಲ್ಸ್ ಅಥವಾ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ಗಳನ್ನು ಮಾಡ್ತಾ ಇದ್ದರೆ, ಮತ್ತು ಅಡಲ್ಟರೆಂಟ್ನಿಂದ ಕೂಡಿದಂತಹ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು, ಸ್ಟೋರಿಂಗ್ ಮಾಡೋದು, ಸೆಲ್ಲಿಂಗ್ ಮಾಡೋದು, ಡಿಸ್ಟ್ರಿಬ್ಯೂಟಿಂಗ್ ಮಾಡೋದು ಮತ್ತು ಇಂಪೋರ್ಟಿಂಗ್ ಮಾಡ್ಕೊಳ್ಳೋದು ಬಗ್ಗೆ ಆಕ್ಟಿವಿಟೀಸ್ಗಳಿಗೆ, ಮತ್ತು ಅದೇ ರೀತಿ ಸ್ಪೂರಿಯಸ್ ಗೂಡ್ಸ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು, ಸೇಲ್ ಮಾಡೋದು, ಸ್ಟೋರಿಂಗ್ ಮಾಡೋದು, ಸೆಲ್ಲಿಂಗ್ ಮಾಡೋದು, ಡಿಸ್ಟ್ರಿಬ್ಯೂಟಿಂಗ್ ಮಾಡೋದು, ಇಂಪೋರ್ಟಿಂಗ್ ಮಾಡೋದು, ಇಂತಹ ಆಕ್ಟಿವಿಟೀಸ್ಗಳಲ್ಲಿ ಈ ತರಹದ ಎಲ್ಲ ಸನ್ನಿವೇಶಗಳಲ್ಲಿ ಅವರನ್ನು ಯಾವ ರೀತಿಗೆ ಪನಿಷ್ಮೆಂಟ್ ಮಾಡಬೇಕು, ಪೆನಾಲ್ಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಚಾಪ್ಟರ್ನಲ್ಲಿದೆ. ಚಾಪ್ಟರ್ 8ನಲ್ಲಿ ಮಿಸ್ಲೇನಿಯಸ್ ಅಂಶಗಳಿವೆ. ಇಲ್ಲಿ ಸೆಕ್ಷನ್ 94ನಿಂದ ಸೆಕ್ಷನ್ 107ವರೆಗಿನ ಎಲ್ಲ ಸೆಕ್ಷನ್ಸ್ಗಳು ಬರ್ತವೆ. ಇಲ್ಲಿ ನಾವು ಇ ಕಾಮರ್ಸ್ನಲ್ಲಿ, ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ಇತ್ಯಾದಿಗಳಲ್ಲಿ ಯಾವ ರೀತಿಯಾಗಿ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ಗಳನ್ನು ಪ್ರಿವೆಂಟ್ ಮಾಡಬೇಕು, ಪ್ರೆಸಿಡೆಂಟ್ಸ್, ಮೆಂಬರ್ಸ್, ಚೀಫ್ ಕಮಿಷನರ್ ಮತ್ತು ಸರ್ಟೆನ್ ಆಫೀಸರ್ಸ್ಗಳು ಯಾವ ರೀತಿಯಾಗಿ ಪಬ್ಲಿಕ್ ಸರ್ವೆಂಟ್ಸ್ ಆಗಿ ವರ್ಕ್ ಮಾಡಬೇಕು, ಮತ್ತು ಕೆಲವೊಂದು ಅಫೆನ್ಸಸ್ಗಳಲ್ಲಿ ಕಂಪೌಂಡಿಂಗ್ನ ಬಗ್ಗೆ ಅಂದರೆ ರಾಜಿ ಆಗೋದ್ರ ಬಗ್ಗೆ, ಪೆನಾಲ್ಟೀಸ್ಗಳನ್ನು ಯಾವ ರೀತಿಯಾಗಿ ಕೊಡಬೇಕು ಆ ಮ್ಯಾನರ್ ಬಗ್ಗೆ, ಸೆಂಟ್ರಲ್ ಗೌರ್ನಮೆಂಟ್ ಆಗಿ ಇರುವಂತಹ ಡೈರೆಕ್ಷನ್ಸ್ಗಳನ್ನು ಕೊಡುವಂತಹ ಪವರ್ಸ್ನ ಬಗ್ಗೆ, ಮತ್ತು ರೂಲ್ಸ್ಗಳನ್ನು ಮಾಡೋದರಲ್ಲಿ ಸ್ಟೇಟ್ ಗೌರ್ನಮೆಂಟ್ ಮತ್ತು ಅಥವಾ ಸೆಂಟ್ರಲ್ ಗೌರ್ಮೆಂಟ್ಗೆ ಇರುವಂತಹ ಪವರ್ಸ್ಗಳು, ಆ್ಯಕ್ಟ್ನಲ್ಲಿರುವಂತಹ ಡಿಫಿಕಲ್ಟೀಸ್ಗಳನ್ನು ರಿಮೂವ್ ಮಾಡೋದು, ಮತ್ತು ಯಾವುದೇ ಹೊಸ ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಪಾರ್ಲಿಮೆಂಟ್ನ ಎದುರುಗಡೆ ಇಟ್ಟು ಆ ಕಾಯ್ದೆಗಳಲ್ಲಿ ಅಮೆಂಡ್ಮೆಂಟ್ಗಳನ್ನು ತರೋದು ಇತ್ಯಾದಿಗಳು ಈ ಚಾಪ್ಟರ್ 8ನಲ್ಲಿವೆ. ಸ್ನೇಹಿತರೆ, ಈ ಅಂಶಗಳನ್ನು ನಾವು ಸ್ಟಡಿ ಮಾಡಿದಾಗ, ಪ್ರೊವಿಷನ್ಸ್ಗಳನ್ನು ಸ್ಟಡಿ ಮಾಡಿದಾಗ ನಾವು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಮೇಲೆ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬಹುದು. ಎಲ್ಲರಿಗೂ ನಮಸ್ಕಾರ.